ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಆಲ್ರೆಡಿ ನಾವು ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಎಕ್ಸಾಮ್ಗಾಗಿ ಕನ್ನಡ ಮತ್ತು ಹಿಸ್ಟ್ರಿಯಲ್ಲಿ ಮತ್ತು ಹಿಂದಿಯಲ್ಲಿ ಈ 3 ವಿಷಯಗಳಲ್ಲಿ ಕ್ವಶನ್ಸ್ ಪೇಪರ್ಗಳನ್ನು ಹಾಕಿದ್ದೀವಿ. ತಾವು ಯಾರು ನೋಡಿಲ್ಲಲ್ಲ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಪಿನ್ನಲ್ಲಿನೂ ಕೂಡ ಫಸ್ಟಾಗಿ ಕಮೆಂಟ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ನಿಮ್ಮ ಫಸ್ಟ್ ಟೆಸ್ಟ್ಗೆ PUC ಫಸ್ಟು ಮತ್ತು ಸೆಕೆಂಡ್ ಇಯರ್ವರೆಗಾಗಿ ನಾವು ಹಾಕಿರ್ತಕ್ಕಂಥ ಆಲ್ರೆಡಿ ಕ್ವಶನ್ ಪೇಪರ್ಗಳ ವಿಡಿಯೋಗಳು ನಿಮಗೆ ಸಿಗ್ತವೆ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೆಕೆಂಡ್ PUCಯಲ್ಲಿ ಫಸ್ಟ್ ಟೆಸ್ಟ್ ಇಂಗ್ಲೀಷ್ನಲ್ಲಿ ಒಂದು ಕ್ವಶನ್ ಪೇಪರ್ ನೋಡೋಣ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದ. ಸೊ ಈ ಕ್ವಶನ್ಸ್ಗೂ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಚೆನ್ನಾಗಿ ಇವುಗಳನ್ನು ಸ್ಟಡಿ ಮಾಡ್ಕೊಂಡು ಹೋಗಿ. ಎಸ್, ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್. ಇನ್ನೂ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿದರೆ ಖಂಡಿತವಾಗಿ ಆ ವಿಡಿಯೋಗಳನ್ನು ಲೈನಪ್ಗಳನ್ನು ಹಾಕ್ತಾರೆ. ಎಸ್, ಫಸ್ಟಿಗೆ ಕ್ವಶನ್ ಪೇಪರ್ಲಿರ್ತಕ್ಕಂಥದ್ದು 1 ಮಾರ್ಕ್ ಕ್ವಶನ್ಸು. ಇವಾಗ ಅದನ್ನು 1 ಮಾರ್ಕ್ ಕ್ವಶನ್ಸ್ಗಳು ನಿಮಗೆ ಬರೋದಿಲ್ಲ. ಅಂದರೆ ಮಲ್ಟಿಪಲ್ ಚಾಯ್ಸ್ ಬರ್ತವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತವೆ, ಮ್ಯಾಚ್ ದ ಫಾಲೋಯಿಂಗ್ ಬರ್ತವೆ. ಇವೇ ಆರ್ಡರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಓಕೆನಾ? ಫಸ್ಟ್ ಇತ್ತು, ಹೂಸ್ ಬ್ಯೂಟಿ ಈಸ್ ಟೂ ರೀಚ್ ಫಾರ್ ಯೂಸ್ ಅಕಾರ್ಡಿಂಗ್ ಟು ರೋಮಿಯೋ. ಸೆಕೆಂಡ್ ಇರ್ತಕ್ಕಂಥದ್ದು, ವಾಟ್ ಡಿಡ್ ದ ಮ್ಯಾನ್ ಸ್ಟಾರ್ಟ್ ಆಫ್ಟರ್ ರಿಸೀವಿಂಗ್ ಪೆನ್ಷನ್ ಇನ್ 2 ಡಿಯರ್. ಥರ್ಡ್ ಒನ್, where according to the speaker of on children do the souls of the children dwell. Fourthly, name the woman who led resistance against felling the trees in the village of Adwani. Fifthly, in a sunny morning the native city of Don Ganslow is Maricello, Serville, Valencia ಅಂತ ಇದೆ. ಸೊ ಯಾವುದಿರ್ತಕ್ಕಂಥದ್ದು ಸರಿಯಾಗಿ ನೀವು ಚೂಸ್ ಮಾಡಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು, ಹೌ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲೌಂಡ್ ಟು ರೀಡ್ ಹಿಸ್ ಬುಕ್ ಇನ್ ವೆನ್ ಯು ಆರ್ ಓಲ್ಡ್. ಇನ್ನು ಈ 4 ಕ್ವಶನ್ಸ್ಗಳಲ್ಲಿ 80 to 100 ವರ್ಡ್ಸ್ಗಳಲ್ಲಿ ಬರೀಬೇಕು. ಈ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಇದ್ದಾವೆ. ಏನಿದೆ ಕ್ವಶನ್ ಅಂದರೆ, ಹೌ ಡಸ್ ಜೂಲಿಯಟ್ ಇಮ್ಮೋರ್ಟಲೈಸ್ ರೋಮಿಯೋ ಟು ದ ವರ್ಲ್ಡ್. Briefly describe Monaco Kingdom mentioned in 2 Deer. Write a note on Chipko movement which took place in the Himalayan region. What a story did Gonzalo say about his cousin after fighting with the merchant? How does the poet distinguish his love from that the others in when you are old? ನೋಡಿ, 2 Deer ಆಗಿರ್ಬೋದು, ಚಿಪ್ಕೋ ಮೂಮೆಂಟ್ದಲ್ಲಿ ಆಗಿರ್ತಕ್ಕಂಥದ್ದು, ಆಮೇಲೆ ವೆನ್ ಯು ಆರ್ ಓಲ್ಡ್, ಇದ್ರ ಸಮರಿಗಳನ್ನು ನೋಡ್ಕೊಂಡು ಹೋಗಿ. ಚೆನ್ನಾಗಿ ಸಮರಿಗಳನ್ನು ಅರ್ಥೈಸಿಕೊಂಡು ತಾವುಗಳು ಬರೆದರೂ ಕೂಡ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಈ ಕ್ವಶನ್ಸ್ಗಳಂತೂ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಆನ್ ಚಿಲ್ಡ್ರನ್ದು ಎಸ್, ಅದರದ್ದು ಸಮರಿಯನ್ನು ತಾವುಗಳು ಓದ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. 200 ವರ್ಡ್ಸಲ್ಲಿ ಬರೀಬೇಕು. 6 ಮಾರ್ಕ್ಸ್ ಇದ್ದಾವೆ. ಕ್ವಶನ್ಸ್ ನೋಡಿ, ಹೌ ಡಸ್ ಗಿಬ್ರಾನ್ ಬ್ರಿಂಗ್ ಔಟ್ ದ ಪೇರೆಂಟ್ ಚಿಲ್ಡ್ರನ್ ರಿಲೇಷನ್ಶಿಪ್ ಯೂಸಿಂಗ್ ದ metaphor of bows and arrows in on children. Bring out the changes in Ganlow's behavior before and after occupying the seat where Don Laura had sat ಅಂತಕ್ಕಂಥದ್ದಿದೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ ಈ ಕ್ವಶನ್ಸ್ಗಳನ್ನು, ಯಾಕೆಂದರೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತವೆ. ಇನ್ನು ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ಸ್ಗಳನ್ನ ಬರೀಬೇಕು. 5 ಮಾರ್ಕ್ಸ್ ವೆರಿ ಈಸಿ ಇರ್ತದೆ. ಈ ಪ್ಯಾಸೇಜನ್ನು ತಾವುಗಳು ನೋಡ್ಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಂತಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಇದ್ದಾವೆ. ವಾಟ್ ಆರ್ ಹೈನಾಸ್ ನೂನ್ ಆಸ್, ವಾಟ್ ಡು ಯು ದ ಹೈನಾಸ್ ಕ್ಲಿಯರ್ ಅಪ್ ಇನ್ ದ ಫಾರೆಸ್ಟ್, ಹೌ ಡು ದ ಹೈನಾಸ್ ಹಂಟ್ ಫಾರ್ ದೇರ್ ಪ್ರೇ, ಹೌ ಡು ದ ಹೈನಾ ಕಮ್ಯುನಿಕೇಟ್ ವಿತ್ ಈಚ್ ಅದರ್, ವೇರ್ ಆರ್ ದ ಹೈನಾಸ್ ಫೌಂಡ್ ಎಸ್ಪೆಷಲಿ ಅಂತ ಇದೆ. ಸೊ ಮೇಲೆ ಪ್ಯಾಸೇಜಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಸ್ಗಳು ಬರ್ತವೆ. ಸೊ ಕಂಟಿನ್ಯೂಸ್ ಆಗಲಿ ತಮ್ಗೆ ಏನಾಗ್ತಾವಪ್ಪ ಅಂದ್ರೆ ಆನ್ಸರ್ಸ್ಗಳನ್ನ ಸಿಗ್ತಾವೆ. ಇನ್ನು ಎಸ್, ವರ್ಬ್ ಫಾರ್ಮ್ಗಳನ್ನ ಕರೆಕ್ಟಾಗಿರ್ತಕ್ಕಂಥ ವರ್ಬ್ ಫಾರ್ಮ್ಗಳನ್ನ ಏನು ಮಾಡಬೇಕು, ಬರೀಬೇಕು. ಆಲ್ರೆಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ದಲ್ಲಿ ಇರ್ತಾವೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ದಲ್ಲಿ ಇರ್ತಕ್ಕಂಥ ಯಾವುದು ಸೂಟೇಬಲ್ ಆಗಿರ್ತಕ್ಕಂಥ ವರ್ಬ್ ಫಾರ್ಮ್ ಇದೆಯಲ್ಲ, ಅದನ್ನು ನೋಡ್ಕೊಂಡು ತಾವು ಏನು ಮಾಡಬೇಕಾಗ್ತದೆ, ಅಲ್ಲಿ ಫಿಲ್ ಮಾಡಬೇಕಾಗ್ತದೆ. 5 ಮಾರ್ಕ್ಸ್ ಇರ್ತದೆ. ಮಿನಿಮಮ್ 3-4 ಮಾರ್ಕ್ಸ್ಗೂ ಕೂಡ ನಿಮಗೆ ಸಿಗ್ತದೆ. ಇನ್ನು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಇದೆ. ಡೈಲಾಗ್ಗಳನ್ನು ಪೂರ್ಣ ಮಾಡ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತನೂ ಕೂಡ ಕೇಳ್ಬೋದು. ಅದು ಕೂಡ 4 ಮಾರ್ಕ್ಸು. ಸೊ ಡೈಲಾಗ್ ಯಾವ ಥರ ಇದೆ ನೋಡ್ಕೊಂಡು ಹೋಗಿ. ಜಯಂತ ಮತ್ತು ಪ್ರಿನ್ಸಿಪಲ್ ನಡುವೆ ಇರ್ತಕ್ಕಂಥ ಡೈಲಾಗ್ ಇದೆ. ಈ ನೆಕ್ಸ್ಟ್ ಇರ್ತಕ್ಕಂಥದ್ದು,
ವಾಟ್ ಡು ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ರೆಫರ್ ಟು ಅಂತ ಕೇಳಿದ್ದಾರೆ. ಈ ಒಂದು ಪ್ಯಾಸೇಜನ್ನು ಓದಿದಾಗ ಇಲ್ಲಿ ಅಂಡರ್ಲೈನ್ ಆಗಿರ್ತಕ್ಕಂಥ ವರ್ಡ್ಸ್ ಏನನ್ನು ಸೂಚಿಸ್ತವೆ ಅನ್ನೋದನ್ನು ಕೇಳಿದ್ದಾರೆ. ಅವುಗಳಿಗೆ ಮೀನಿಂಗ್ಗಳನ್ನು ಪ್ಯಾಸೇಜ್ ಓದ್ಕೊಂಡು ನಂತರ ತಾವೇನು ಮಾಡಬೇಕು, ಬರಿಬೇಕು. 5 ಮಾರ್ಕ್ಸ್. ಈ ನೆಕ್ಸ್ಟ್ ರಿರೈಟ್ ದ ಜಂಬಲ್ಡ್ ಸಿಗ್ಮೆಂಟ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಸೆಂಟೆನ್ಸ್ನ ಕೆಲವೊಂದಿಷ್ಟು ಸಿಗ್ಮೆಂಟ್ಸ್ಗಳನ್ನು ಜಂಬಲ್ಡ್ ಮಾಡಿದ್ದಾರೆ. ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ತಾವೇನು ಮಾಡಬೇಕು, ಪಾಠದ ಲೈನ್ಸ್ಗಳು ಇರ್ತಾವೆ, ಸೊ ಅವುಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ ನೀವು ಏನು ಮಾಡ್ಬೋದು, ಬರಿಬೋದು. ಇಷ್ಟು ಸೆಕೆಂಡ್ PUC ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಹೇಗಿತ್ತು ಅನ್ನೋದನ್ನು ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ನಿಮಗೆ ಹೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಟು ಡಿಯರ್ ಆಗಿರ್ಬೋದು, ವೆನ್ ಯು ಆರ್ ಓಲ್ಡ್ ಆಗಿರ್ಬೋದು, ಆನ್ ಚಿಲ್ಡ್ರನ್ ಆಗಿರ್ಬೋದು, ಚೆನ್ನಾಗಿ ಅವುಗಳನ್ನು ಸಮಜಿಗಳನ್ನು ಓದ್ಕೊಂಡು ಹೋಗಿ. ಸೊ ಖಂಡಿತವಾಗಿ ನಿಮಗೆ 10-12 ಮಾರ್ಕ್ಸ್ಗಳು ಆರಾಮಾಗಿ ಸಿಗ್ತವೆ. ಮುಂದೆ ಕಾಂಪ್ರಿಹೆನ್ಷನ್ ಇರ್ತದೆ, ಆಮೇಲೆ ವರ್ಕ್ ಫಾರ್ಮ್ಗಳನ್ನು ತುಂಬೋದಿದೆ, ಡೈಲಾಗ್ಗಳನ್ನು ಕಂಪ್ಲೀಟ್ ಮಾಡೋದಿದೆ, ಮೀನಿಂಗ್ಫುಲ್ ಸೆಂಟೆನ್ಸ್ಗಳಲ್ಲಿ ತರೋದಿದೆ. ಸೊ ಇಟ್ಸ್ ಅ ವೆರಿ ಈಸಿ. ಓಕೆ, ಸೊ ಚೆನ್ನಾಗಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ತಾವುಗಳು ಪ್ರಿಪೇರ್ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಇಂಗ್ಲೀಷ್ ಪೇಪರ್ನ ಐಡಿಯಾ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ನಾವು ಆಲ್ರೆಡಿ ಆಗಿರ್ತಕ್ಕಂಥ ಕನ್ನಡ, ಹಿಸ್ಟ್ರಿ ಮತ್ತು ಹಿಂದಿ ಕ್ವಶನ್ ಪೇಪರ್ಗಳನ್ನು ನೋಡಿ ನಿಮಗೆ ಮತ್ತೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿದರೆ ಖಂಡಿತವಾಗಿ ಅವುಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.